ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೋಡಿ ಫ್ರೆಂಡ್ಸ್, ನಾನಿವತ್ತು ಎಂಬ್ರಾಯ್ಡಿಂಗ್ ಬ್ಲೌಸ್ನ ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ. ಸ್ಟಿಚಿಂಗ್ ಮಾಡೋದಕ್ಕೆ ಈ ರೀತಿ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಏನಕ್ಕೆ ಅಂದರೆ ಬ್ಯಾಕ್ ಡೀಪು ಜಾಸ್ತಿ ಕೊಟ್ಟಿರ್ತಾರೆ ಎಂಬ್ರಾಯ್ಡಿಂಗ್ ಬ್ಲೌಸ್ಗಳಿಗೆ, ರೆಡಿಮೇಡ್ ಎಂಬ್ರಾಯ್ಡಿಂಗ್ ಬ್ಲೌಸ್ಗಳಿಗೆ. ಆದ್ದರಿಂದ ನೋಡಿ, ನಾನು ಬ್ಲೌಸ್ ಸ್ಟಿಚಿಂಗ್ ಮಾಡಬೇಕಾದ್ರೆ ಈ ರೀತಿ ಗುಂಡ್ಪಿನ್ಗಳನ್ನ ಉಪಯೋಗಿಸ್ತೀನಿ ಫ್ರೆಂಡ್ಸ್. ಏನಕ್ಕೆ ಅಂದರೆ ಸ್ಟಿಚಿಂಗು ತುಂಬ ನೀಟಾಗಿ ಬರುತ್ತೆ ಮತ್ತು ಬ್ಲೌಸ್ ಪೀಸು ಆಕಿ ಕಡೆ ಜಾರಲ್ಲ. ಅದಕ್ಕೋಸ್ಕರ ಈ ರೀತಿ ಗುಂಡ್ಪಿನ್ಗಳನ್ನ ಉಪಯೋಗಿಸ್ತೀನಿ ಫ್ರೆಂಡ್ಸ್. ಗುಂಡ್ಪಿನ್ ಉಪಯೋಗಿಸೋದ್ರಿಂದ ಬ್ಲೌಸು ಹೊಲಿಗೆ ಕೂಡ ತುಂಬ ನೀಟಾಗಿ ಸ್ಟಿಚಿಂಗ್ ನೀಟಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ನಾನು ಬ್ಯಾಕ್ ಬ್ಲೌಸ್ ಪೀಸ್ಗೆ ಮಾರ್ಕ್ ಮಾಡಿದ್ದೀನಿ. ಆದರೆ ಡೀಪು ಮಾರ್ಕು ನೀಟಾಗಿ ಕಾಣಿಸ್ತಿಲ್ಲ. ಅದರಿಂದ ನಾನು ಪುನಃ ಇನ್ನೊಂದು ಸಲ ನಿಮ್ಗೆ ತೋರಿಸೋದಕ್ಕೋಸ್ಕರ ನೀಟಾಗಿ ಮಾರ್ಕ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಎಂಬ್ರಾಯ್ಡಿಂಗ್ ಡೀಪು ಯಾವ ರೀತಿ ಇದೆ ಅದೇ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ರೀತಿ ನೋಡಿ ಎಂಬ್ರಾಯ್ಡಿಂಗ್ ಡೀಪು ಇದೇ ರೀತಿ ರೌಂಡ್ ಶೇಪ್ ಆಗಿದೆ. ನಾನು ಅದೇ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅದೇ ರೀತಿ ಮಾರ್ಕ್ ಮಾಡಿ ಅದ್ರ ಮೇಲೆ ಸ್ಟಿಚಿಂಗ್ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಈ ರೀತಿ ಸ್ಟಿಚಿಂಗ್ ಹಾಕೋದ್ರಿಂದ ಬ್ಲೌಸು ಡೀಪು ಬ್ಯಾಕ್ ಡೀಪು ತುಂಬ ನೀಟಾಗಿ ಬರುತ್ತೆ. ಸ್ಟಿಚಿಂಗ್ ಆದಮೇಲೆ ಗುಂಡ್ಪಿನ್ ತೆಗೆದುಬಿಟ್ಟು ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಒಂದೊಂದು ಈ ರೀತಿ ರೌಂಡ್ ಶೇಪ್ಗೆ ಕಚ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಏನಕ್ಕೆ ಅಂದರೆ ಫೋಲ್ಡಿಂಗ್ ಮಾಡುವಾಗ ಅದು ಫೋಲ್ಡ್ ಆಗೋಲ್ಲ ಮತ್ತು ಫಿನಿಶಿಂಗು ನೀಟಾಗಿ ಬರೋಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ನೋಡಿ, ಇವಾಗ ಈ ರೀತಿ ಇದೆ. ಇದಕ್ಕೆ ಒಂದು ಕಿನಾರಿ ಕೊಡ್ತಾಯಿದ್ದೀನಿ ಫ್ರೆಂಡ್ಸ್. ನಾವು ಇದನ್ನು ಕಿನಾರಿ ಅಂತ ಹೇಳ್ತೀವಿ. ಇದ್ರ ಮೇಲೆ ಚಿಕ್ಕದಾಗಿ ಸ್ಟಿಚಿಂಗ್ ಮಾಡೋದ್ರಿಂದ ಸ್ಟಿಚಿಂಗು ನೀಟಾಗಿ ಕೂತ್ಕೊಳ್ಳುತ್ತೆ. ಲೈನಿಂಗು ಮತ್ತು ಬ್ಲೌಸ್ ಫ್ಯಾಬ್ರಿಕ್ ಇದೆಯಲ್ಲ, ಎರಡಕ್ಕೂ ಸೇರಿಸಿ ಒಂದು ಸ್ಟಿಚಿಂಗ್ ಮಾಡಬೇಕು. ಹಾಗೆ ಬ್ಲೌಸು ಡೀಪು ಸ್ಟಿಚಿಂಗ್ ನೋಡಿ ಈ ರೀತಿ ವರ್ಕ್ ಮೇಲೆ ಎಂಬ್ರಾಯ್ಡಿಂಗ್ ವರ್ಕ್ಗೆ ಈ ರೀತಿ ನೀಟಾಗಿ ರೌಂಡ್ ಶೇಪಾಗಿ ಈ ರೀತಿ ಸ್ಟಿಚಿಂಗ್ ಮಾಡಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಯಾವ ರೀತಿ ಇದೆ ಅಂತ. ಮತ್ತು ಫಿನಿಶಿಂಗೋಸ್ಕರ ಈ ರೀತಿ ಬ್ಲೌಸ್ಗೆ ಈ ರೀತಿ ಸ್ಟಿಚಿಂಗ್ ಮಾಡ್ಕೊಳ್ಳಿ. ಗುಂಪಿನ ಮತ್ತು ಸ್ಟೋನ್ಗಳಿರುತ್ತೆ ಫ್ರೆಂಡ್ಸ್, ಅದನ್ನು ನೋಡಿಕೊಂಡು ಸ್ಟಿಚಿಂಗ್ ಮಾಡಬೇಕಾಗುತ್ತೆ. ಏನಕ್ಕೆ ಅಂದರೆ ಸೂಜಿಗಳು ಮುರಿದೋಗುತ್ತೆ. ನಾನು ತುಂಬ ಸಲ ಸೂಜಿಗಳು ಮುರ್ಕೊಬಿಟ್ಟಿದ್ದೀನಿ ಫ್ರೆಂಡ್ಸ್. ಸ್ಟಿಚಿಂಗ್ ಮಾಡಬೇಕಾದ್ರೆ ನೋಡಲ್ಲ, ಏನಿಲ್ಲ, ಸೂಜಿಗಳು ಮುರಿದೋಗುತ್ತೆ. ಅದರಿಂದ ಸ್ಟೋನ್ಗಳಿದ್ರೆ ತೆಗೆದುಬಿಡಿ. ನೋಡಿ, ಫಿನಿಶಿಂಗ್ ಆಯಿತು. ಇವಾಗ ಇದನ್ನು ಕಟ್ ಮಾಡ್ತಾಯಿದ್ದೀನಿ. ಎರಡು ಸೈಡು ಈ ರೀತಿ ಕಟ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇವಾಗ ಯಾವ ರೀತಿ ಬಂದಿದೆ ಅಂತ ತುಂಬ ನೀಟಾಗಿದೆ. ನಾನು ಈ ರೀತಿ ಸ್ಟಿಚಿಂಗ್ ಮಾಡ್ತೀನಿ ಫ್ರೆಂಡ್ಸ್.